ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ ತಗೋ ಕಂದ. ನಂಗೆ ಬೇಡ. ಬಂಗಾರಿ ಹಾಗೆಲ್ಲ ಹಠ ಮಾಡಬಾರ್ದು ಕಂದ. ತಗೋ ಚಿನ್ನ. ನಂಗೆ ಬೇಡ. ಪುಟ್ಟಿ, ನೀ ಸಿರಪ್ ಕುಡಿಲಿಲ್ಲ ಅಂದ್ರೆ ಬಂದಿರೋ ಜ್ವರ ಹೋಗಲ್ಲಮ್ಮ. ಬಂಗಾರಿ ನಿನಗೆ ಜ್ವರ ವಾಸಿ ಆಗ್ಬೇಕಲ್ವಾ, ಕುಡಿ ಬಂಗಾರಿ. ನನಗ್ ಬೇಡ ಕಂದ. ಹಂಗೆ ಹೇಳ್ಬೇಡಮ್ಮ. ಏನಾಯ್ತು ಪುಟ, ಏನಾಯ್ತು ಕಂದ ನಿಂಗೆ? ನಂಗೆ ಹುಷಾರಿಲ್ಲ, ಜ್ವರ ಬಂದಿದೆ. ಹೌದಾ ಕಂದ? ಬಾರು, ಸಡನ್ ಆಗಿ ಏನಕ್ಕೆ ಜ್ವರ ಬಂತು? ಅದು ರಾತ್ರಿ ಮಗುಗೆ ಐಸ್ ಕ್ರೀಮ್ ಕೊಟ್ಟಿದ್ದೆ, ಅದಕ್ಕೆ. ಏನ್ ಪಾರು ನೀನು, ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ? ಮೊದಲೇ ಚಳಿಗಾಲ, ಇಂಥ ಟೈಮಲ್ಲಿ ರಾತ್ರಿ ಯಾರಾದ್ರೂ ಐಸ್ ಕ್ರೀಮ್ ಕೊಡ್ತಾರಾ? ನೋಡು ಅದರಿಂದ ಮಗುಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ಪ್ಲೀಸ್ ಸಾರಟ್ಟಿ, ಪಾರು ಬೈಬೇಡ. ನಾನೇ ಐಸ್ ಕ್ರೀಮ್ ಬೇಕು ಅಂತ ತೆಗೆಸ್ಕೊಂಡಿದ್ದು. ಇದರಲ್ಲಿ ಪಾರುದು ಏನು ತಪ್ಪಿಲ್ಲ ಸಾರಟ್ಟಿ, ಪ್ಲೀಸ್ ಬೈಬೇಡ. ಪುಟ್ಟಿ, ಇದನ್ನ ನಿಮ್ ರತ್ನವೇಣಿ ಅಜ್ಜಿ ಪಾರು ಬೈಯುವಾಗ್ಲೇ ಹೇಳ್ಬೋದಿತ್ತಲ್ವಾ? ಚಿಕ್ಕಮ್ಮ, ರತ್ನವೇಣಿಯವರು ಪಾರುಗ್ ಬೈದ್ರಾ? ಇಲ್ಲ ಯಜಮಾನ್ರೆ, ನನ್ನ ಮಗುಗೆ ಐಸ್ ಕ್ರೀಮ್ ಕೊಟ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು 2 ಮಾತು ಹೇಳಿದ್ರು ಅಷ್ಟೇ. ಹೇ ಪಾರು, ಚಿಕ್ಕತ್ತೆ, ಈಗ ನಮ್ಮ ಪುಟಾಣಿ ಹುಷಾರಾಗಬೇಕು ಅನ್ನೋದು ನಮಗೆ ಮುಖ್ಯನೇ ಹೊರತು ಯಾರೋ ಏನೋ ಅಂದ್ರು ಅನ್ನೋದ್ರ ಬಗ್ಗೆ ಮಾತಾಡೋದು ಮುಖ್ಯ ಅಲ್ಲ. ನೋಡಿ, ದಯವಿಟ್ಟು ಇವಾಗ ಅದ್ರ ಬಗ್ಗೆ ಮಾತಾಡಬೇಡಿ ಚಿಕ್ಕತ್ತೆ. ಸಾರಟ್ಟಿ, ಇವತ್ತು ನಮ್ಮ ಸ್ಕೂಲಲ್ಲಿ ಅಪ್ಪನ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಅಪ್ಪನ ಬಗ್ಗೆ ನೀವೆಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಅಲ್ಲ. ಯೋಚನೆ ಮಾಡಬೇಡ ಕಂದ. ನೀನು ಸ್ಕೂಲಲ್ಲಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಮನೆಯವ್ರ ಮುಂದೆ ನೀನು ಹೇಳು. ನಾವೆಲ್ಲರೂ ಕೇಳಿ ಖುಷಿ ಪಡ್ತೀವಿ, ಸರಿನಾ? ನಿಜವಾಗ್ಲೂ? ನಿಜವಾಗ್ಲು. ನೋಡು ಪುಟ್ಟಿ, ನೀನ್ ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀನ್ ಬೇಗ ಹುಷಾರಾಗ್ಬೇಕು, ಆಯ್ತಾ? ಹುಷಾರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಪಾರು ಏನನ್ನ ತಿನ್ಬೇಡ ಅಂತಾಳೋ ಅದನ್ನ ತಿನ್ಬಾರ್ದು, ಪಾರು ಏನ್ ತಿನ್ನು ಅಂತಾಳೋ ಅದನ್ನ ಮಾತ್ರ ತಿನ್ಬೇಕು. ಈಗ ಸಿರಪ್ ಕುಡ್ದು ನೀನ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಹುಷಾರಾಗ್ತೀಯಾ. ನಾನ್ ಮನೇಲಿ ಅಷ್ಟೊತ್ತಿಗೆ ಎಲ್ರಿಗೂ ಹೇಳಿರ್ತೀನಿ, ನೀನ್ ಅಪ್ಪನ ಬಗ್ಗೆ ಆರಾಮಾಗಿ ಮಾತಾಡ್ಬೋದು. ಹಾಗಾದ್ರೆ ನೀನೀಗ ಸಿರಪ್ ಕುಡಿತೀಯಾ? ಸಾರಟ್ಟಿ ಕುಡಿಸಿದ್ದೆ ಕುಡಿತೀನಿ. ಸರಿ ಕಂದ, ನಾನೇ ಕುಡಿಸ್ತೀನಿ. ಇವಾಗ ಜಾಣ ಮರಿ ತರ ಈ ಸಿರಪ್ ಕುಡಿಬೇಕು, ಜ್ವರ ಬೇಗ ಕಮ್ಮಿ ಆಗುತ್ತೆ, ಸರಿನಾ? ಆ ಮಾಡು. ಜಾಣೆ ನಮ್ಮ ಪುಟಾಣಿ. ಚಿಕ್ಕಮ್ಮ, ಪಾಪುಗೆ ಏನಾಯ್ತು? ಜ್ವರ ಒಂದು ಹಾಸಿಗೆ ಹಿಡಿದಿದ್ದಾಳೆ. ಯಾಕೆ ಅಂತದ್ ಏನಾಗಿದೆ? ಕೊಡಬಾರ್ದು, ಕೊಟ್ರೆ ಆಗ್ಬಾರ್ದೆ ಆಗೋದು. ಚಿಕ್ಕಮ್ಮ, ನೀವು ಏನು ಹೇಳ್ತಾ ಇದ್ದೀರಾ? ಪಾಪು ಎಲ್ಲಿದ್ದಾಳೆ ಈಗ? ರೂಮಲ್ಲಿದ್ದಾಳ? ಹೌದು, ಆದ್ರೆ ನಿನ್ನ ರೂಮಲ್ಲಿಲ್ಲ, ಆದಿತ್ಯನ ರೂಮಲ್ಲಿದ್ದಾಳೆ. ಹೌದಾ? ಸರಿ ಬನ್ನಿ. ಏನಾಯ್ತು ಕಂದ ನಿಂಗೆ? ಹುಷಾರಿಲ್ವಾ? ಅಯ್ಯೋ, ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ ನಿಂಗೆ.
ಏನಾಯ್ತು? ಇಷ್ಟು ವರ್ಷ ಮಗು ಆರೋಗ್ಯವಾಗಿದ್ಲು ಅಂದ್ರೆ ಮಗು ನಿನ್ ಜೊತೆಲೇ ಇತ್ತು. ಆದ್ರೆ ಈಗ ಮಗುನ ಬೇರೆಯವ್ರ ತೆಕ್ಕೆಗೆ ಹಾಕಿದೆಯಲ್ಲ, ಅದಕ್ಕೆ ಈಗ ಹುಷಾರಿಲ್ದಂಗೆ ಆಗಿದ್ದಾಳೆ. ಏನು ಹೇಳ್ತಿದ್ದೀರೋ ಚಿಕ್ಕಮ್ಮ ನೀವು? ನಿನ್ನ ಅಕ್ಕ ಅನಿಸ್ಕೊಂಡಿರೋ ಆ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ತಿನ್ಸಿದಾಳಲ್ಲ, ಅದಕ್ಕೆ ಇವತ್ತು ನಿನ್ನ ಮಗು ಹುಷಾರಿಲ್ಲದ ಥರ ಆಗಿರೋದು. ಹೌದಾ? ಇಲ್ಲ ಮತ್ತೆ ಕಂಡೋರ್ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಬಿಟ್ಟು ಹೋದ್ರೆ ಹೀಗೆ ಆಗೋದು. ಪಾಪ ಮಗು ಐಸ್ ಕ್ರೀಮ್ ಬೇಡ ಅಂತ ಎಷ್ಟು ಹೇಳಿದ್ರು ಆ ಪಾರ್ವತಿ ಐಸ್ ಕ್ರೀಮ್ ಕೊಟ್ಟು ಮಗುನ ಹೀಗೆ ಹುಷಾರಿಲ್ದಂಗೆ ಮಾಡಿದಾಳೆ. ಇವತ್ತು ಹೀಗೆ, ಇನ್ನು ನಾಳೆ ಇನ್ನೇನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಪಾರ್ವತಿ ಅಕ್ಕ ಎಲ್ಲಿದ್ದಾರೆ ಈಗ? ಇನ್ನೆಲ್ಲಿರ್ತಾಳಮ್ಮ? ಮಗುಗೆ ಚಳಿ ಜ್ವರ ಬರ್ಸಿ ಅವಳು ಮಾತ್ರ ಬೆಚ್ಚಿಗೆ ಎಲ್ಲೋ ಒಂದ್ ಕಡೆ ಕೂತಿರ್ತಾಳೆ. ಅಷ್ಟು ಗೊತ್ತಾಗೋದಿಲ್ವಾ ಅವರಿಗೆ? ಮಗುಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಮಮ್ಮಿ, ಪಾರುಗೇನು ಬೈಬೇಡಿ. ಪಾರುದೇನು ತಪ್ಪಿಲ್ಲ. ಐಸ್ ಕ್ರೀಮ್ ಬೇಕು ಅಂತ ನಾನೇ ಪಾರುಗೆ ಇಸ್ಕೊಂಡೆ. ಅಲ್ಲಮ್ಮ ಜನನಿ, ಮಗು ಕೇಳ್ತು ಅಂತ ರಾತ್ರಿ ಹೊತ್ತು ಐಸ್ ಕ್ರೀಮ್ ಕೊಟ್ಬಿಡದ? ಅಲ್ಲ, ಚಿಕ್ಕ ಮಕ್ಕಳಿಗೆ ತಣ್ಣಗಿರೋ ಪದಾರ್ಥಗಳನ್ನ ಕೊಡಬಾರ್ದು ಅಂತ ಅವಳು ಪ್ರಜ್ಞೆ ಬೇಡ್ವಾ? ಮಮ್ಮಿ, ಪಾರು ಬೇಡ ಅಂತ ಹೇಳ್ತಿದ್ಲು, ನಾನೇ ಬೇಕು ಅಂತ ಹೇಳಿ ಇಸ್ಕೊಂಡೆ. ಆಗ ಈ ಅಜ್ಜಿನು ಅಯ್ಯೋ ದೇವ್ರೆ, ನಾನೇ ಬಲವಂತ ಮಾಡಿದ್ದು ಅಂತ ಮಗು ಏನಾದರೂ ಹೇಳ್ಬಿಟ್ರೆ ಈಗ ನೆನಪ ಮಾಡಲಿ, ಆಗ ಜನನಿ ನನ್ನ ಸುಮ್ಮನೆ ಬಿಟ್ಬಿಡ್ತಾಳ. ಹೂನಮ್ಮ, ನಿನ್ನ ಅಜ್ಜಿನೇ ಅಂದ್ರೆ ನಾನೇ. ನೀನು ಐಸ್ ಕ್ರೀಮ್ ತಿಂದಿದ್ದಾಗ ನಾನೇ ತಾನೇ ನಿನ್ನ ಅಲ್ಲಿಂದ ರೂಮ್ ಕರ್ಕೊಂಡು ಹೋಗಿದ್ದು. ಅಜ್ಜಿ, ನೀವ್ ಹೇಳಿದ್ದೆಲ್ಲ ನೀನು ಜಾಸ್ತಿ ಮಾತಾಡ್ಬೇಡಕ್ಕಂದ, ಆಯಾಸ ಆಗುತ್ತೆ. ಜನನಿ, ನೀನಾದ್ರೂ ಹೇಳಮ್ಮ. ಹೌದು ಬಂಗಾರಿ, ನೀನು ಜಾಸ್ತಿ ಮಾತಾಡಬೇಡ, ಸುಸ್ತಾಗುತ್ತೆ, ಮಲ್ಕೋ ನೀನು. ಏನಮ್ಮ ಜನನಿ, ನೀನು ಮಗುನ ಇಲ್ಲೇ ಮಲಗಿಸ್ತಾ ಇದೆಯಲ್ಲ, ಕರ್ಕೊಂಡು ನಡಿ ಮಗುನ ನಿನ್ ರೂಮಲ್ಲಿ ಮಲಗಿಸುವಂತೆ. ನಡಿ. ನಡಿಯಮ್ಮ. ಹಾಂ, ಈಗ ಪರವಾಗಿಲ್ಲ ಪ್ರೀತು. ಡಾಕ್ಟರು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹಾಗಾಗಿ ಜ್ವರ ಏನಿಲ್ಲ, ಕಮ್ಮಿ ಆಗಿದೆ, ಮಲಗಿದ್ದಾಳೆ. ಅದು ಅಲ್ಲದೆ ಸ್ಕೂಲಲ್ಲೇನೋ ಅಪ್ಪಂದ್ರ ಬಗ್ಗೆ ಮಾತಾಡೋದಿತ್ತಂತೆ. ಇವತ್ತು ಹುಷಾರಿರಲಿಲ್ಲ ಅಂತ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಆದರೆ ಮನೆಯವ್ರು ಎಲ್ಲರೂ ಸೇರಿಕೊಂಡು ಸ್ಕೂಲಲ್ಲಿ ಏನು ಮಾತಾಡಬೇಕು ಅಂತ ಇದೆಯೋ ಅದನ್ನ ಇಲ್ಲೇ ಮಾತಾಡು ಅಂತ ಹೇಳಿದ್ದಾರೆ. ಮಲಗಿದಾಳಲ್ಲ, ಇದ್ಮೇಲೆ ಏನು ಮಾತಾಡ್ತಾಳೋ ನೋಡಬೇಕು. ಸರಿ ಪ್ರೀತು, ನೀನು ಹುಷಾರು. ಆಮೇಲೆ ನಾನೇ ಮಾಡ್ತೀನಿ, ಆದರೆ ಇಲ್ಲಾಂದರೆ ನೀನೇ ಫ್ರೀ ಆದ್ಮೇಲೆ ಮಾಡು, ಸರಿನಾ? ಪುಟಾಣಿ, ನಿಂಗೆ ಜ್ವರ ಕಡಿಮೆ ಆಯ್ತು ಅಲ್ವಾ? ಹುಷಾರಾಗಿದೀಯಾ ಅಲ್ವಾ? ಆಮೇಲೆ ನಿನ್ನ ಅಪ್ಪನ ಬಗ್ಗೆ ಅದೇನೋ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ? ಹೇಳಕ್ಕೆ ನೀ ತಯಾರಾಗಿದೀಯಾ? ಹಾಗಾದ್ರೆ ಕೇಳಿಸ್ಕೊಳಕ್ಕೆ ನಾವು ಎಲ್ಲ ತಯಾರಾಗಿದ್ದೀವಾ? ಹೇಳ್ತೀಯಾ? ಹೇಳು, ಅಲ್ಲಿ ನಿಂತ್ಕೊಂಡು ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.